ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 15ನೇ ಅಧ್ಯಾಯ 19ನೇ ವಾಕ್ಯ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೀತಾನೆ. ಕೊರಿಂಥ ಸಭೆಯವರು ಆತ್ಮಿಕವಾಗಿ ಬಲವಾಗಿ ನಿಂತಹ ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದಂತಹ ಒಂದು ಸಭೆಯಾಗಿತ್ತು. ಆದರೆ ಅದೇ ಸಮಯದಲ್ಲಿ ಅನೇಕ ರೀತಿಯ ಕ್ರಮವಿಲ್ಲದಂತಹ ಕಾರ್ಯಗಳು ಅವ ಸಭೆಗಳಲ್ಲಿ ನಡೀತಾ ಇತ್ತು ಮತ್ತು ಅನೇಕ ಸಂಶಯಗಳು ಅವರಿಗಿತ್ತು. ಈಗ 15ನೇ ಅಧ್ಯಾಯದಲ್ಲಿ ಬಂದಾಗ ಸತ್ತವರು ಜೀವಿತರಾಗಿ ಎದ್ದು ಬರುವುದು, ಪುನರುತ್ಥಾನದ ಕುರಿತಾಗಿ ಈ ಎಲ್ಲವನ್ನು ರೂಪಾಂತರದ ಕುರಿತಾಗಿ ಪೌಲನು ಈ ಅಧ್ಯಾಯದಲ್ಲಿ ಮಾತನಾಡುವುದನ್ನು ನಾವು ನೋಡ್ಬೋದು. ಹೀಗೆ ಆತನು ಯೇಸುಸ್ವಾಮಿ ಎದ್ದೇಳುವಂತಹ ಕಾರ್ಯ, ಪುನರುತ್ಥಾನ ಆದಂತಹ ಕಾರ್ಯ, ನಂತರದ ಪುನರುತ್ಥಾನದ ವಿಷಯಗಳು, ಕ್ರಿಸ್ತನನ್ನು ನಂಬಿದಂತಹ ವ್ಯಕ್ತಿಗಳ ಪುನರುತ್ಥಾನ, ಈ ಎಲ್ಲವನ್ನು ಹೇಳುತ್ತಾ ಬರುವಾಗ ಪೌಲ ಹೇಳ್ತಾನೆ, ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಿರೋದು ಈ ಜೀವಮಾನ ಕಾಲದಕ್ಕೆ ಮಾತ್ರ ಅಲ್ಲ. ಕೆಲವು ವ್ಯಕ್ತಿಗಳು ಯೇಸುಸ್ವಾಮಿಯನ್ನು ನಂಬುತ್ತಾರೆ, ಕರ್ತನನ್ನು ಆರಾಧಿಸ್ತಾರೆ. ಅವರಿಗೊಂದೇ ಒಂದು ಆಸೆ, ಈ ಭೂಮಿಯಲ್ಲಿರೋಷ್ಟು ಕಾಲ ದೇವರ ಆಶೀರ್ವಾದ, ದೇವರ ಸಾನ್ನಿಧ್ಯ ನಮಗೆ ಇರಬೇಕು, ಎಲ್ಲ ರೀತಿಯ ಆಶೀರ್ವಾದ ನಮಗೆ ಬೇಕು, ನಮಗೆ ರೋಗ ಸೌಖ್ಯ ಬೇಕು, ನಮಗೆ ಹಣ ಬೇಕು, ನಮಗೆ ಕೆಲಸ ಬೇಕು, ನಮಗೆ ಸಂಬಳ ಬೇಕು, ಎಲ್ಲ ರೀತಿಯ ಆಶೀರ್ವಾದ ನಮಗೆ ಬೇಕು ಎಂಬುದು ಅವರ ಆಸೆ. ಅವರು ಒಂದು ಯೋಚನೆ ಮಾಡೋದೇನೆಂದರೆ, ಈ ಭೂಮಿಯಲ್ಲಿ ಇರಬೇಕಾದ್ರೆ ಎಲ್ಲರ ಮುಂದೆ ನಾವು ತಲೆ ಎತ್ತಿ ನಿಲ್ಲಬೇಕು, ಉನ್ನತವಾಗಿ ನಿಲ್ಲಬೇಕು. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮಗೆ ಗೊತ್ತಾಗುವಂಥದ್ದು, ನಾನು ನೀವು ಕರ್ತನನ್ನು ಹಿಂಬಾಲಿಸಿರೋದು ಈ ಲೋಕದಲ್ಲಿ ಸುಖವಾಸಿಗಳಾಗಿ ಜೀವಿಸುವುದಕ್ಕಾಗಿ ಮಾತ್ರವಲ್ಲ, ಈ ಲೋಕದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಹೊಂದಿಕೊಂಡು ಜೀವಿಸುವುದಕ್ಕಾಗಿ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಪರಲೋಕವೇ ನಮ್ಮ ಗುರಿ ಅನ್ನೋದನ್ನು ಮರೆಯಬಾರ್ದು. ನಮ್ಮ ಉದ್ದೇಶ. ಅದಕ್ಕೆ ಅನೇಕರು ಏನು ಮಾಡ್ತಾರೆ, ಕಷ್ಟಗಳು ಬಂದಾಗ ನಾನು ಯೇಸುಸ್ವಾಮಿ ಹತ್ರ ಬಂದೆ, ಕಷ್ಟ ಪರಿಹಾರ ಆಗುತ್ತೆ ಅಂತ ಬಂದೆ, ಪರಿಹಾರ ಆಯಿತು, ಆದರೆ ಇವಾಗ ಒಂದ್ರ ಮೇಲೆ ಒಂದು ಕಷ್ಟ ಇದೆ, ಇದಕ್ಕಿಂತ ನಾನು ಹಿಂದೆ ಇದ್ದಂತಹ ಸ್ಥಳದಲ್ಲಿಯೇ ನನಗೆ ಸಮಾಧಾನ ಇತ್ತು, ನೆಮ್ಮದಿ ಇತ್ತು, ಇಲ್ಲಿ ಬಂದ ಮೇಲೆ ಈ ರೀತಿ ಆಯಿತು, ಈ ರೀತಿಯ ವೇದನೆಯ ಮಾತುಗಳನ್ನು ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಅವರು ಸೌಖ್ಯ ಹೊಂದುವುದಕ್ಕಾಗಿ ಬಂದವರು, ಆರ್ಥಿಕ ಸಹಾಯಕ್ಕಾಗಿ ಬಂದವರು, ಅಥವಾ ಇನ್ನೇನೋ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಬಂದವರು. ಆದರೆ ನಾನು ನೀವು ಕರ್ತನನ್ನು ನಂಬಿರೋದು, ಕರ್ತನ ಮೇಲೆ ನಿರೀಕ್ಷೆ ಇಟ್ಟಿರೋದು ಈ ಲೋಕದಲ್ಲಿ ಜೀವಿಸುವಾಗ ಸಹಾಯಕ್ಕಾಗಿ ಮಾತ್ರವಲ್ಲ. ನಮ್ಮ ಉದ್ದೇಶ ಅನ್ನೋದು ಈ ಲೋಕವನ್ನು ಬಿಟ್ಟು ಆಚೆ ಲೋಕಕ್ಕೆ ಅಥವಾ ನಿತ್ಯ ಜೀವವನ್ನು ಹೊಂದಬೇಕು ಅಂತ. ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು. ಯೋಹಾನ ಪತ್ರಿಕೆಯಲ್ಲಿ ಯೋಹಾನ ಹೇಳ್ತಾನೆ, ಕ್ರಿಸ್ತನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿರುವಂಥದ್ದು ನಿತ್ಯ ಜೀವ. ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಬನ್ನಿ ಅಂತ ಅಲ್ಲ ಯೇಸುಸ್ವಾಮಿ ಕರೆದಿರೋದು. ನಿನಗೊಂದು ವಿಶ್ರಾಂತಿ ಕೊಡ್ತೀನಿ, ನಾನು ನಿನಗೊಂದು ರೆಸ್ಟನ್ನು ಕೊಡ್ತೀನಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಹತ್ರ ಬನ್ನಿ, ನಿಮಗೊಂದು ವಿಶ್ರಾಂತಿ ಕೊಡ್ತೀನಿ. ಐ ವಿಲ್ ಗಿವ್ ಯು ರೆಸ್ಟ್ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಇದೆಲ್ಲ ಜಂಜಾಟದಿಂದ ಒಂದು ಬಿಡುಗಡೆ ಕೊಟ್ಟು ನಿನ್ನನ್ನು ಸಮಾಧಾನಕರವಾಗಿ ನಡೆಸ್ತೇನೆ, ಒಂದು ನಿತ್ಯ ಜೀವದ ಅನುಭವಕ್ಕೆ ನಡೆಸ್ತೇನೆ. ಆದರೆ ನಾವು ತಪ್ಪಾಗಿ ಅನೇಕರು ತಿಳಿದುಕೊಂಡಿದ್ದಾರೆ. ಏನಂತ? ನಮಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನಾನು ಅದನ್ನು ನೆನೆಸ್ದೆ, ಇದು ಸಿಗುತ್ತೆ ಅಂತ ತಿಳ್ಕೊಂಡೆ, ಅವರಿಗಷ್ಟು ಸಿಕ್ಕಿದೆ, ನನಗೇನು ಸಿಕ್ಕಿಲ್ಲ. ಆದರೆ ಪೌಲ ಇಲ್ಲಿ ಹೇಳ್ತಾನೆ, ಕೊರಿಂಥ ಸಭೆಯ ವಿಶ್ವಾಸಿಗಳೇ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ, ಅಥವಾ ಈ ಜೀವಮಾನದ ನಂತರ ಒಂದು ನಿರೀಕ್ಷೆ ನಿನಗಿಲ್ಲ ಅಂದರೆ, ಈ ನಿತ್ಯ ಜೀವದ ನಿರೀಕ್ಷೆ ನಿನಗಿಲ್ಲ ಅಂದರೆ, ಇವತ್ತಿನ ಕಷ್ಟಗಳು ನೀಗುವಂತಹ ಒಂದು ಅನುಭವ ಇದೆ ಅಂತ ನಿರೀಕ್ಷೆ ಇಲ್ಲದಿದ್ದರೆ, ಇಂದಿನ ಕಣ್ಣೀರು ನೀಗುತ್ತೆ. ಕಣ್ಣೀರಿಲ್ಲದ, ವೇದನೆ ಇಲ್ಲದ, ರೋಗವಿಲ್ಲದ ಒಂದು ಶರೀರದೊಂದಿಗೆ ಕ್ರಿಸ್ತನೊಂದಿಗೆ ನಾನು ಬಾಳುತ್ತೇನೆ ಎಂಬ ನಿರೀಕ್ಷೆ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲದಿದ್ದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಈ ಆಗಲಿ ಸಮಯದಲ್ಲಿ ನನ್ನನ್ನು
ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಕ್ರಿಸ್ತನನ್ನು ನಂಬಿರೋದು ಈ ಲೋಕದ ಕೆಲವು ಸುಖ ಸೌಕರ್ಯಗಳಿಗೋಸ್ಕರ ಮಾತ್ರ ಅಲ್ಲ. ನಾನು ನೀವು ಕ್ರಿಸ್ತನನ್ನು ನಂಬಿರೋದು ಅದರ ಆಚೆಗೆ, ಇಲ್ಲಿಯೂ ಸಹ ನಮಗೆ ಆಶೀರ್ವಾದ, ಅದರ ಆಚೆ, ಈ ಜೀವಮಾನ ಕಾಲದ ಆಚೆ, ನನ್ನ ಮರಣದ ನಂತರ ಇರುವಂತಹ ನಿತ್ಯ ಜೀವಕ್ಕಾಗಿ ನಾನು ನೀವು ನಿರೀಕ್ಷೆ ಇಟ್ಟುಕೊಂಡಿದ್ದರೆ, ನಮ್ಮ ಗುರಿ ಅದಾಗಿದ್ದರೆ, ಈ ಲೋಕದ ಕಷ್ಟಗಳು ಅಲ್ಪವೇ ಸರಿ. ಪೌಲ ಹೇಳ್ತಾನೆ ರೋಮ ಪತ್ರಿಕೆಯಲ್ಲಿ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಮಹಿಮೆಯನ್ನು ಆಲೋಚಿಸಿಕೊಂಡರೆ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದೆನಿಸುತ್ತೆ. ಯಾವಾಗ ಅಲ್ಪ ಅನಿಸುತ್ತೆ, ಈ ಕಷ್ಟಗಳು ಸ್ವಲ್ಪ ಅಂತ ಅನಿಸೋದು ಯಾವಾಗ? ನಾವು ಮುಂದೆ ಬರುವಂತಹ ಮಹಿಮೆಯನ್ನು ನೋಡಬೇಕು, ಮುಂದೆ ಇರುವಂತಹ ನನ್ನ ಜೀವಿತದ ಅನುಭವಗಳನ್ನು ನೋಡಬೇಕು, ನನ್ನ ನಿರೀಕ್ಷೆ ಅದಾಗಿರಬೇಕು. ಕೊರಿಂಥದವರಿಗೆ ಪೌಲ ಹೇಳ್ತಾನೆ, ನೀವೇನಾದರೂ ಈ ಜೀವಮಾನಕ್ಕೋಸ್ಕರ ಮಾತ್ರ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಿದ್ರೆ ನಿಮ್ಮಂಥ ನಿರ್ಭಾಗ್ಯರು ಯಾರೂ ಇಲ್ಲ. ನಾನು ನೀವು ನಿರೀಕ್ಷೆ ಇಟ್ಟಿರೋದು ಕರ್ತನ ಬರೋಣಕ್ಕಾಗಿ, ಆತನೊಂದಿಗಿರುವಂತಹ ವಾಸಕ್ಕಾಗಿ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ನಿರೀಕ್ಷೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ಬರುವಂಥ ಲೋಕಕ್ಕಾಗಿ ನಿರೀಕ್ಷಿಸಿಕೊಂಡು ಮುಂದೆ ಸಾಗುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.